ಯಾರದೇ ಮಾತು ಕೇಳಲಿಕ್ಕೆ ಹೋಗಬೇಡಿ. ವಿಡಿಯೋದಲ್ಲಿ, ಯೂಟ್ಯೂಬಲ್ಲಿ, ಗೂಗಲಲ್ಲಿ ಬಂದ್ಬಿಟ್ಟು ಮನಮೋಹಕವಾದ ಮಾತುಗಳಿಂದ ಸೆರೆಯಾಗಿಬಿಟ್ಟು ಬಹಳಷ್ಟು ಖುಷಿಯಾಗಿ ಇನ್ನೇನು ಮುಗದೇ ಹೋಯಿತು, ನನಗೆ ದೇವರು ಸಿಕ್ಕೇ ಬಿಟ್ಟರು ಅಥವಾ ಪರಿಹಾರನೇ ಸಿಕ್ತು ಅಂತ ಬಹಳ ಆತ್ಮವಿಶ್ವಾಸ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇತ್ತೀಚೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬು ಹಾವಳಿ ಹೆಚ್ಚಾದ ಮೇಲೆ ನೈಸರ್ಗಿಕವಾಗಿ ಚಿಕಿತ್ಸೆ ಕೊಡುವಂತಹ ವೈದ್ಯರ, ನಾಟಿ ವೈದ್ಯರ ಮತ್ತು ಕೆಮಿಕಲ್ಸ್ ಔಷಧಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನ ಎಂಡೇ ಆಯಿತು, ಯಾವುದೇ ರೋಗ ಇರಲಿ ಆಯುರ್ವೇದ ಅಥವಾ ನೈಸರ್ಗಿಕವಾಗಿ ಅದನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ವಾದ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾಯಿದೆ. ಅವರ ಹಾವಳಿ ಕೂಡ ತುಂಬ ಆಗ್ತಾಯಿದೆ. ಈ ವಿಷಯ ಯಾಕೆ ಪ್ರಸ್ತಾವನೆ ನಾನು ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಆರೋಗ್ಯದ ವಿಚಾರವಾಗಿ ಒಂದು ವಿಡಿಯೋ ನೋಡ್ತಾ ಬಂದೆ. ಆ ವಿಡಿಯೋ ಟಾಪಿಕ್ಕು ಕಿಡ್ನಿ ಸಮಸ್ಯೆ, ಕಿಡ್ನಿ ಫೇಲ್ಯೂರ್ ಅಥವಾ ಡಯಾಲಿಸಿಸ್ ಆದವರಲ್ಲಿ ಡಯಾಲಿಸಿಸ್ ಬೇಕೇ ಇಲ್ಲ, ನಿಮಗೆ ಅಲೋಪತಿ ಟ್ರೀಟ್ಮೆಂಟೇ ಬೇಕಿಲ್ಲ, ನೈಸರ್ಗಿಕವಾಗಿ ನಿಮ್ಮ ದೇಹದಲ್ಲಿನೇ ನಿಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಿಕೊಳ್ಳಬಹುದು ಅನ್ನುವಂತಹ ವಾದ ಅಥವಾ ಪ್ರಸ್ತಾವನೆ ಅವರು ಮಾಡ್ತಾಯಿದ್ರು. ಆ ವಿಷಯ ಎಷ್ಟು ಈಸಿಯಾಗಿ ಅವರು ಹೇಳ್ತಾಯಿದ್ರು ಅಂದರೆ, ಇನ್ನೇನು ಅಡುಗೆ ಮಾಡುವಂತಹ ವಿಡಿಯೋ ಮಾಡ್ತಾ ಇರ್ತಾರಲ್ಲ, ಆಲೂಗಡ್ಡೆಯನ್ನು ಹೀಗೆ ಹೆಚ್ಚಿ, ಈರುಳ್ಳಿ ಹೀಗೆ ಮಾಡಿ, ಎಣ್ಣೆ ಹೀಗೆ ಹಾಕಿ, ಇಷ್ಟು ಸಲೀಸಾಗಿ ಹೇಳ್ತಾಯಿದ್ರು ಅಂದರೆ ಇನ್ನೇನು ನೋಡುಗರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ, ಆಯಿತು ನನ್ನದೇನು ಕಿಡ್ನಿ ಪ್ರಾಬ್ಲಮ್ ಕ್ಲಿಯರೇ ಆಯಿತು, ರಿಲೀಫೇ ಆಯಿತು, ಟ್ರೀಟ್ಮೆಂಟ್ ಸಿಕ್ಕೇ ಬಿಡ್ತು, ನಾನು ಇನ್ನೇನು ನೈಸರ್ಗಿಕವಾದ ಚಿಕಿತ್ಸೆಯಿಂದನೇ ಎಲ್ಲ ಚೆನ್ನಾಗಿ ಆಗಿಬಿಡುತ್ತೆ ಅನ್ನೋ ಒಂದು ಫೀಲಿಂಗ್ ಬರಲಿಕ್ಕೆ ಶುರು ಮಾಡುತ್ತೆ. ಬಟ್ ರಿಯಾಲಿಟಿ ಏನು ಅಂದರೆ, ನೀವು ಅಂದ್ಕೊಂಡ್ರೆ ಸರಳ ಅಲ್ಲ ಅದು. ಈ ದೇಹ ಏನಿದೆ, ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಕೂಡ ನೈಸರ್ಗಿಕವಾಗಿ ಏನು ಪ್ರಕೃತಿ ಏನು ನಿಮಗೆ ನೀಡಿರುತ್ತೆ ಅದೇ ರೀತಿಯಾಗಿ ಇನ್ನೊಂದು ನಿಮಗೆ ನಿರ್ಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಈ ಕೆಲವೊಂದು ನಾಟಿ ವೈದ್ಯರಲ್ಲಿ ಕ್ಯಾನ್ಸರಿಗೆ ಔಷಧಿ ಕೊಡ್ತಾರೆ, ಇಲ್ಲಿ ಕ್ಯಾನ್ಸರಿಗೆ ಔಷಧಿ ಕೊಡ್ತಾರೆ, ಎಲ್ಲವೂ ಕೂಡ ಬೋಗಸ್. ಎಲ್ಲವೂ ಕೂಡ ಬಾಯಿಂದ ಬಾಯಿಗೆ ಸುಳ್ಳು ಸುದ್ದಿ ಹರಡಿ ಫೇಮಸ್ ಆಗಿರ್ತಾರೆ, ಹೋಗಿರ್ತಾರೆ. ಇವರು ಕೂಡ ಟ್ರೀಟ್ಮೆಂಟ್ ತೊಗೊಂಬರ್ತಾರೆ, ಏನೂ ಆಗಿರಲ್ಲ. ಕಡೆಗೆ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ, ಸರ್ಜಿಕಲ್ ಪ್ರೊಸೀಜರ್ಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಕೆಲವೊಂದು ವಿಷಯಗಳು ಲಕ್ ಚೆನ್ನಾಗಿತ್ತು ಅಂದರೆ ಟ್ರೀಟ್ಮೆಂಟಿಂದ ಸರಿ ಹೋಗ್ತಾರೆ. ಯಾರ್ದು ತುಂಬ ಮೆಟಾಸ್ಟಾಸಿಸ್ ಲೆವೆಲಿಗೆ ಹೋಗಿರುತ್ತೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ನಾಟಿ ವೈದ್ಯ ಅವ್ರು ಕೊಡುವಂಥ ಔಷಧಿ ಪರಿಹಾರ ಕೊಡೋದಿಲ್ಲ. ಕಿಡ್ನಿ ಸಂಬಂಧವಾಗಿ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗೂ ಅದರಲ್ಲೂ ಕೆಲವೊಂದು ಸ್ಟೇಜಸ್ ಇದ್ದಾವೆ. ಸೆರಮ್ ಕ್ರಿಯಾಟಿನಿನ್ ಎಷ್ಟಿದೆ, ಅಥವಾ CKD ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇದೆಯಾ, ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಇದೆಯಾ, ಅಥವಾ ಓನ್ಲಿ ನೆಫ್ರೋಟಿಕ್ ಸಿಂಡ್ರೋಮ್ ಇದೆಯಾ, ಈ 3-4 ಥರದ ವೆರೈಟೀಸ್ ಬರ್ತಾವೆ ಅದರಲ್ಲಿ. ಸೊ ಹೀಗಿದ್ದಾಗ ಯಾವುದಿದೆ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. CKD ಅಂತ ಬಂದಾಗ ಡಯಾಲಿಸಿಸ್ ಕಂಪಲ್ಸರಿ. CKD ಅಂತ ಬಂದು ಮತ್ತು ಕ್ರಿಯಾಟಿನಿನ್ ಲೆವೆಲ್ ಕೂಡ ತುಂಬ ಹೈ ಇದ್ದರೆ ಡಯಾಲಿಸಿಸ್ ಕಂಪಲ್ಸರಿ ಇರ್ತದೆ. ಕಿಡ್ನಿ ಫೇಲ್ಯೂರ್ ಅಂತ ಓನ್ಲಿ ಡಯಾಗ್ನೋಸಿಸ್ ಆಗಿದೆ, ಆದರೆ ಕ್ರಿಯಾಟಿನಿನ್ ಏನು ತುಂಬ ಹೈ ಇಲ್ಲ, ಯಾವುದೂ ಸಿಮ್ಟಮ್ಸ್ ಇಲ್ಲ ಅಂದರೆ ಓನ್ಲಿ ಆಯುರ್ವೇದ ಮತ್ತು ಅಲೋಪತಿ ಮೆಡಿಕೇಷನ್ಸ್ ಮೇಲೇ ಜೀವನ ತಾಳ್ಬೋದು. ಬಟ್ ಇಲ್ಲಿವರೆಗೂ ಜಗತ್ತಲ್ಲಿ CKD ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಏನು ಕೇಸಸ್ ಇದ್ದಾವೆ ಮತ್ತು ರಿವರ್ಸಿಬಲ್ ಆಗಿಬಿಟ್ಟು ಮತ್ತೆ ಕ್ಯೂರ್ ಆಗಿರುವಂಥ ಸಂಗತಿ ಜಗತ್ತಲ್ಲಿ ಇವೆಂಟು ನೋಡ್ಲಿಕ್ಕೆ ಸಿಕ್ಕಿಲ್ಲ. AKD ಅಂತ ಆಗುತ್ತೆ, ಅಕ್ಯೂಟ್ ಕಿಡ್ನಿ ಫೇಲ್ಯೂರ್. ಅದು ಓನ್ಲಿ ಲೂಸ್ ಮೋಷನು, ಅತಿಯಾದ ವಾಮಿಟಿಂಗು ಮತ್ತು ಹೈಪೋವೊಲಮಿಕ್ ಶಾಕಲ್ಲಿ ಹೋಗಿದೆ ಪೇಷಂಟು ಅಂದಾಗ ಒಂದು 4 to 5 days ಕ್ರಿಯಾಟಿನಿನ್ ಲೆವೆಲ್ ಹೈ ಆಗುತ್ತೆ ಮತ್ತು ಚಿಕಿತ್ಸೆ ನಂತರ ಸರಿಯಾಗುತ್ತೆ. ಈ ಥರದ ಕೇಸಸ್ಸು ರಿಕವರಿ ಆಗ್ತವೆ. ಯಾರದೇ ಮಾತು ಕೇಳಲಿಕ್ಕೆ ಹೋಗಬೇಡಿ. ವಿಡಿಯೋದಲ್ಲಿ, ಯೂಟ್ಯೂಬಲ್ಲಿ, ಗೂಗಲಲ್ಲಿ ಬಂದ್ಬಿಟ್ಟು ಮನಮೋಹಕವಾದ ಮಾತುಗಳಿಂದ ಸೆರೆಯಾಗಿಬಿಟ್ಟು ಬಹಳಷ್ಟು ಖುಷಿಯಾಗಿ ಇನ್ನೇನು ಮುಗದೇ ಹೋಯಿತು, ನನಗೆ ದೇವರು ಸಿಕ್ಕೇ ಬಿಟ್ಟರು ಅಥವಾ ಪರಿಹಾರನೇ ಸಿಕ್ತು ಅಂತ ಬಹಳ ಆತ್ಮವಿಶ್ವಾಸ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಕೆಲವೊಂದು ರೋಗಗಳಿಗೆ ಅಲೋಪತಿ ಬೇಕಾಗುತ್ತೆ, ಕೆಲವೊಂದು ರೋಗಗಳಿಗೆ ಹೋಮಿಯೋಪತಿ ಬೇಕಾಗುತ್ತೆ, ಕೆಲವೊಂದು ರೋಗಗಳಿಗೆ ಆಯುರ್ವೇದ ಬೇಕೇ ಆಗುತ್ತೆ. ಸೊ ಒಂದೊಂದು ವಿಜ್ಞಾನಕ್ಕೂ ಕೂಡ ಒಂದೊಂದು ಲಿಮಿಟೇಷನ್ಸ್ ಇದ್ದಾವೆ. ಇದನ್ನು ನಾನು ಮಾಡಲ್ಲ, ಇದಿಷ್ಟರಲ್ಲೇ ನಾನು ಹೋಗ್ತೀನಿ ಅಂದರೆ ಆಗಲ್ಲ. ನಾನು ಅದನ್ನು ಮಾಡ್ತೀನಿ, ಇದು ಬೇಕಾಗಿಲ್ಲ, ಅದು ಸೈಡ್ ಎಫೆಕ್ಟ್ ಇದೆ, ನಡೆಯೋದಿಲ್ಲ. ಏನು ಪ್ರಾಬ್ಲಮ್ ಇದೆ, ಯಾವ ಸ್ಟೇಜಲ್ಲಿದೆ, ಕ್ರಾನಿಕ್, ಅಕ್ಯೂಟ್, ಇವೆಲ್ಲವೂ ಕೂಡ ತಾಳೆ ಹಾಕಿ ನೋಡೋದಿರುತ್ತೆ. ಸೊ ವಿಡಿಯೋ ಮಾಡೋರಿಗೂ ಕೂಡ ಈ ಕಿವಿ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಅನಾವಶ್ಯಕವಾಗಿ ಜನರ ಖುಷಿಗಾಗಿ ಏನೋ ಮಾಡಿಬಿಟ್ಟು ಆಮೇಲೆ ಮತ್ತೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮುಖ ತೋರಿಸದೇ ಇರುವ ಹಾಗೆ ಆಗಬಾರ್ದು. ಯಾಕಂದರೆ ಸಾಕಷ್ಟು ಜನರು
ಯೂಟ್ಯೂಬು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಮಾತಿಗೆ ಮರಳಾಗಿ ಚಿಕಿತ್ಸೆ ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಅಲ್ಲಿ ಹೋದರೆ ಅಂಥದ್ದೇನು ಇರೋದೇ ಇಲ್ಲ.